ಒಂದು ಊಹೆ ಅಂತ ಹೇಳ್ಬೋದು ಅಥವಾ ರಾಜ್ಯ ಬಿಜೆಪಿ ಚರ್ಚೆ ಆಗ್ತಾ ಇರುವಂಥದ್ದು ಹೇಳೋದಾದ್ರೆ ಓಪನ್ ಆಗಿ ನಾನು ನಿಮ್ಗೆ ಹೇಳೋಂಥದ್ದಾದ್ರೆ ಅಂದರೆ ಬಿಜೆಪಿಯಲ್ಲಿ ಹೇಳ್ತಾ ಒಂದು ಪ್ರಮುಖ ಮುಖಂಡರು ಅಥವಾ ಹೇಳ್ತಾ ಇರುವಂಥ ಅಥವಾ ನಿಮ್ಮ ಒಂದು ವಿರೋಧಿ ಬಣ ಅಂತ ತಿಳ್ಕೊಳ್ಳಿ ಅಥವಾ ನಿಮ್ಗೆ ಆಗದೇ ಇದ್ದು ಅಂತ ತಿಳ್ಕೊಳ್ಳಿ ಓವರಾಲ್ ಮಾತಾಡೋದಾದ್ರೆ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರ ಹಾಕ್ತಾರೆ ಇದೇ ರೀತಿ ಮಾತಾಡಿದ್ರೆ ಆಗುತ್ತಾ? ಹಾಕಲಿ, ಅವ್ರ ಆಸೆ ಈಡೇರಲಿ, ಏನಾಗೋದು? ಈ ಪಕ್ಷದಿಂದ ಹೊರ ಹಾಕ್ಬಿಟ್ರು ಹೈಕಮಾಂಡ್ ಹಿಂಗೆ ಇದೇ ರೀತಿ ಮಾತಾಡ್ತಾ ಇದೆ. ಯಾಕೆ ಯತ್ನಾಳ್ ಅವರು ಇದೇ ರೀತಿ ಪದೇ ಪದೇ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ? ಪಕ್ಷಕ್ಕೆ ಮುಜುಗರ ಆಗಿಲ್ರಿ, ವ್ಯಕ್ತಿಗೆ ಮುಜುಗರ ಆಗಿದೆ, ಭ್ರಷ್ಟರಿಗೆ ಮುಜುಗರ ಆಗಿದೆ, ಹಿಂದೂ ವಿರೋಧಿಗಳಿಗೆ ಮುಜುಗರ ಆಗಿದೆ. ಪಕ್ಷಕ್ಕೆ ಮುಜುಗರ ಆಗಿಲ್ಲ. ಸತ್ಯ ಮಾತಾಡ್ತೀನಿ ಅಂತ ಹೇಳ್ತಾರೆ. ನೀವು ಕಾಮನ್ ಮ್ಯಾನಿಗೆ ಹೋಗಿ ಒಂದು ಇದು ತಗೋರಿ, ಹೋಗಿ ಕೇಳ್ರಿ, ಯತ್ನಾಳ್ ಮಾತಾಡೋದು ಸತ್ಯ ಇತ್ತು ಸುಳ್ಳೈತು. ನನಗೆ ಬಂದು ಹೇಳ್ತಾರೆ, ಯಾವುದೇ ಹೋಟೆಲ್ನಲ್ಲಿ ನಾನು ಎಲ್ಲರೂ ರಸ್ತೆಯಲ್ಲಿ ಎಲ್ಲ ಹೋಟೆಲ್ನಲ್ಲಿ ತಿಂಡಿ ತಿಲಿಕ್ಕೆ ಹೋದರೆ, ಅಲ್ಲೇ ಬೆಂಗಳೂರು ಮೈಸೂರಿನಲ್ಲಿ ಎಲ್ಲೇ ಒಂದು ಹೋಟೆಲ್ಗೆ ಹೋದರೆ, ಸರ್ ನೀವು ಕರೆಕ್ಟ್ ಮಾತಾಡ್ತಾ ಇದ್ದೀರಿ ಸರ್, ನೀವು ಹೀಗೆ ಇರ್ಬೇಕಂತ ಹೇಳ್ತಾರೆ ಜನ. ಯಾಕೆ ಹೇಳ್ತಾರೆ? ಇಲ್ಲಕಂದ್ರೆ ಅವರು ಜನನೇ ಹೇಳ್ತಿದ್ರು ನೀವು ಸರಿಯಲ್ಲ, ನೀವು ಹಿಂಗೆ ಮಾತಾಡಬಾರ್ದು. ಹೌದು, ಯಾಕಂದ್ರೆ ನೀವು ಸುಮಾರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ನೀವು ಮಾತಾಡ್ತಾ ಇದ್ದೀರಿ ಬಹಿರಂಗವಾಗಿ. ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಅವರು ಯಾವುದು ಕ್ರಮ ಕೈಗೊಂಡಿಲ್ಲ. ಅಂದರೆ ಹೈಕಮಾಂಡ್ ನಾಯಕರು ಕೂಡ ನಿಮ್ಮ ಬೆಂಬಲಕ್ಕಿದ್ದಾರಾ? ಹಂಗೇನಿಲ್ಲ ನೋಡ್ರಿ, ಹೈಕಮಾಂಡು ಒಂದು ಸೈಡ್ ಕೇಳೋದಿಲ್ಲ ಯಾವಾಗಲೂ, ಎರಡು ಕಡೆ ಕೇಳ್ತಾರೆ. ಒಂದು ಸೈಡ್ ಕೇಳ್ತಿದ್ರು ಯಾವಾಗ ಹೊರಗೆ ಹಾಕಿಬಿಡ್ತಿದ್ರು. ಹೈಕಮಾಂಡಿಗೆ ಅನಿಸಿಲ್ಲ ಯತ್ನಾಳ್ ಪಕ್ಷ ವಿರುದ್ಧ ಮಾತಾಡ್ತಾ ಅಂತ ಹೈಕಮಾಂಡಿಗೆ ಅನಿಸಿಲ್ಲ. ಒಬ್ಬ ವ್ಯಕ್ತಿ ವಿರುದ್ಧ ಮಾತಾಡಕತ್ತಾನ, ವ್ಯಕ್ತಿಯ ಸುಧಾರಣೆ ಮಾಡ್ಕೊಳ್ಳತ್ತ ಮಾತಾಡ್ತಾ ಇದ್ದಾನ. ಈಗ ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ ಒಬ್ಬ MLA ಅವ್ರು ಬಿಟ್ರೆ ಇನ್ಯಾರು ಕೂಡ ಹಾಲಿ MLAಗಳಿಲ್ಲ, ನಿಜನಾ? ಹೌದು, ನಮಗೂ ಅನ್ಸ್ತಾರದು. ಈಗ ಒಬ್ಬ MLA ಹೇಳ, ಅದಕ್ಕೆ ಹೇಳಿದೆ 1 to 1 ಅಭಿಪ್ರಾಯ ತಗೋರತ್ ಹೇಳಿ ನಾ. 1 to 1 ಎಷ್ಟು ನಂಬರ್ 64 ಅದಾರೋ 66 ಅದಾರ MLA. 1 to 1 ತಗೋರಿ. ಅದ್ರಾಗ ಎಷ್ಟು ಮಂದಿ ಇವತ್ತು ಪಕ್ಷ ಸರಿಯಾಗಿ ಆ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಎಷ್ಟು ಜನ ಹೇಳ್ತಾರೆ? 99% ಹೇಳ್ತಾರೆ. 1-2-3 ಭಾಳ ಆದ್ರೆ ಒಂದು 4 MLAಗಳು ಭಾಳ ನಿಷ್ಠೆ ಅವ್ರಿಗೆ ತೋರಿಸ್ಬೋದು. ಉಳ್ಕಿದವ್ರು ಪಕ್ಷ ನಿಷ್ಠೆ ಅದಾರ. ರಾಜ್ಯಾಧ್ಯಕ್ಷ ಸ್ಥಾನ ಬಗ್ಗೆನೂ ಕೂಡ ಅಭಿಪ್ರಾಯ 1 to 1 ತಗೊಳ್ಳಿ ಅಂತ ಹೇಳ್ತೀರಾ? ಹೌದು, ರಾಜ್ಯಾಧ್ಯಕ್ಷ ಸ್ಥಾನ ತಗೋರಿ, ಪದಾಧಿಕಾರಿಗಳ ಬಗ್ಗೆ ತಗೋರಿ, ಅಲ್ಲಿ ಸತ್ಯ ಹೊರಬೀಳ್ತದೆ. ನಿಮ್ಮ ಪ್ರಕಾರ ಮುಂದೆ ಯಾರು ರಾಜ್ಯಾಧ್ಯಕ್ಷರಾಗಬೇಕು ನಿಮ್ಮ ಪ್ರಕಾರ? ಇವತ್ತು ಯತ್ನಾಳ್ ಒಬ್ಬರೇನಾ, ಇನ್ಯಾರು ಬೇರೆ ಇಲ್ವಾ? ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತೈತೆ ಯಾರು. ಓಕೆ, ನಿನ್ನೆ ರಾಧಾ ಮೋಹನ್ ದಾಸ್ ಹೇಳಿದ್ರು ಪಕ್ಷದ ಹೈಕಮಾಂಡ್ ಸೂಕ್ತ ಕಾಲಕ್ಕೆ ತೀರ್ಮಾನ ಕೈಗೊಳ್ಳುತ್ತೆ, ಈಗ ಕಾರ್ಯಕರ್ತರ ಅಭಿಪ್ರಾಯದಂತೆ ನಾವು ರಾಜ್ಯಾಧ್ಯಕ್ಷ ಮಾಡಿದ್ದೀವಿ ಅಂತ. ಯಾರ ಅಭಿಪ್ರಾಯ ತೊಗೊಂಡ್ರೆ ಗೊತ್ತಿಲ್ಲರಪ್ಪ. ಈ ಲೋಕಸಭಾ ಚುನಾವಣೆಯಲ್ಲಿ ಇದೇ ವಿಜೇಂದ್ರ ನೇತೃತ್ವ ನಡೀತು, ಸಕ್ಸಸ್ ಆಯ್ತು ಅಂದ್ರೆ ಹೆಚ್ಚು ಸ್ಥಾನ ಬಂತು. ಎಲ್ಲಿ ಸಕ್ಸಸ್ ಆಗೈತೆ ರೀ ಹೇಳ್ರಿ ನೋಡೋಣ. ಸಕ್ಸಸ್ ಯಾವಾಗ ಹೇಳ್ತಾರೆ? ಹಿಂದಿನ ಚುನಾವಣೆಯಲ್ಲಿ ಇದ್ದಷ್ಟು ಸೀಟು ಉಳಿಸ್ಕೊಂಡ್ರೆ ಸಮಾಧಾನ. ಹಿಂದಿನ ಚುನಾವಣೆಗಿಂತ ಸೀಟ್ ಹೆಚ್ಚಾದರೆ ಯಶಸ್ವಿ ರಾಜ್ಯಾಧ್ಯಕ್ಷ. ಹಿಂದಿನ ಚುನಾವಣೆಯಲ್ಲಿ ಆ ಬಹಳಷ್ಟು ಸೀಟ್ಗಳನ್ನ ಕಳ್ಕೊಂಡ ಮೇಲೆ ಅದು ಅಸಮಾಧಾನ. ಸೊ ಹಂಗಾರೆ ಈಗ ಅಸಮಾಧಾನ ಇದೆ. ನಾ ಕೇಳ್ಬೇಕು, ರಾಜ್ಯದ ಜನನೇ ಹೇಳ್ತಾರೆ. ನೀ 25+1 ಇತ್ತಾ BJP, ಈಗ ಎಟ್ಟಿದೆ ಅದು JDS ಜೊತೆ ಅಲಯನ್ಸ್ ಆಗಿರೋದ್ರಿಂದ. JDS ಶಕ್ತಿ ಇದ್ರೂ ಈ ಹಣೆ ಬರಾಯಿತು. ಹೋದ ಸಲ JDS ಇಲ್ಲಾರ್ದೇ ನಾವು ಎಷ್ಟು ಗೆದ್ದೀವಿ. ಕಾಂಗ್ರೆಸ್ ಜೋಡ JDS ಇತ್ತು, ಈ ಸಲ BJP ಜೋಡ JDS ಇದ್ರೂ ಸೋಲು ಯಾಕಾಯ್ತು? ಯಾರು ವೈಫಲ್ಯ ಕಾರಣ? ಇವತ್ತು ಕೇಂದ್ರ ಸರ್ಕಾರ ಬಹುಮತಕ್ಕೆ ಸೀಟ್ಗಳು ಕಡಿಮೆ ಆದಲ್ಲ, ಸುಮಾರು 60-65 ಸೀಟು. ಯಾರು ಕಾರಣ? ಇವತ್ತು ವಕಫ್ ಕಾನೂನನ್ನು ಸರಳವಾಗಿ ನಾವು ಕಾನೂನನ್ನು ತರ್ಲಾಕಾಗ್ತಾ ಇಲ್ಲಲ್ಲ, ಯಾರು ಕಾರಣ? ಒಂದು ಊಹೆ ಅಂತ ಹೇಳ್ಬೋದು ಅಥವಾ ರಾಜ್ಯ ಬಿಜೆಪಿ ಚರ್ಚೆ ಆಗ್ತಾ ಇರುವಂಥದ್ದು ಹೇಳೋದಾದ್ರೆ ಓಪನ್ ಆಗಿ ನಾನು ನಿಮ್ಗೆ ಹೇಳೋಂಥದ್ದಾದ್ರೆ ಅಂದರೆ ಬಿಜೆಪಿಯಲ್ಲಿ ಹೇಳ್ತಾ ಒಂದು ಪ್ರಮುಖ ಮುಖಂಡರು ಅಥವಾ ಹೇಳ್ತಾ ಇರುವಂಥ ಅಥವಾ ನಿಮ್ಮ ಒಂದು ವಿರೋಧಿ ಬಣ ಅಂತ ತಿಳ್ಕೊಳ್ಳಿ ಅಥವಾ ನಿಮ್ಗೆ ಆಗದೇ ಇದ್ದು ಅಂತ ತಿಳ್ಕೊಳ್ಳಿ, ಓವರಾಲ್ ಮಾತಾಡೋದಾದ್ರೆ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರ ಹಾಕ್ತಾರೆ ಇದೇ ರೀತಿ ಮಾತಾಡಿದ್ರೆ ಆಗುತ್ತಾ? ಹಾಕಲಿ, ಅವ್ರ ಆಸೆ ಈಡೇರಲಿ, ಏನಾಗೋದು? ಈ ಪಕ್ಷದಿಂದ ಹೊರ ಹಾಕ್ಬಿಟ್ರು ಹೈಕಮಾಂಡ್ ಹಿಂಗೆ ಇದೇ ರೀತಿ ಮಾತಾಡ್ತಾ ಇದೆ. ಯಾಕೆ ಯತ್ನಾಳ್ ಅವರು ಇದೇ ರೀತಿ ಪದೇ ಪದೇ ಪಕ್ಷ ಮುಜುಗರ ಆಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ? ಪಕ್ಷಕ್ಕೆ ಮುಜುಗರ ಆಗಿಲ್ರಿ, ವ್ಯಕ್ತಿಗೆ ಮುಜುಗರ ಆಗಿದೆ, ಭ್ರಷ್ಟರಿಗೆ ಮುಜುಗರ ಆಗಿದೆ, ಹಿಂದೂ ವಿರೋಧಿಗಳಿಗೆ ಮುಜುಗರ ಆಗಿದೆ. ಪಕ್ಷಕ್ಕೆ ಮುಜುಗರ ಆಗಿಲ್ಲ. ಸತ್ಯ ಮಾತಾಡ್ತೀನಿ ಅಂತ ಹೇಳ್ತಾರೆ. ನೀವು ಕಾಮನ್ ಮ್ಯಾನಿಗೆ ಹೋಗಿ ಒಂದು ಇದು ತಗೋರಿ, ಹೋಗಿ ಕೇಳ್ರಿ, ಯತ್ನಾಳ್ ಮಾತಾಡೋದು ಸತ್ಯ ಇತ್ತು ಸುಳ್ಳೈತು.
ನನಗೆ ಬಂದು ಹೇಳ್ತಾರೆ ಯಾವುದೇ ಹೋಟೆಲ್ನಲ್ಲಿ ನಾನು ಎಲ್ಲರೂ ರಸ್ತೆಯಲ್ಲಿ ಎಲ್ಲ ಹೋಟೆಲ್ನಲ್ಲಿ ತಿಂಡಿ ತಿಲಿಕ್ಕೆ ಹೋದರೆ ಅಲ್ಲೇ ಬೆಂಗಳೂರು ಮೈಸೂರಿನಲ್ಲಿ ಎಲ್ಲೇ ಒಂದು ಹೋಟೆಲ್ಗೆ ಹೋದರೆ ಸರ್ ನೀವು ಕರೆಕ್ಟ್ ಮಾತಾಡ್ತಾ ಇದ್ದೀರಿ ಸರ್ ನೀವು ಹೀಗೆ ಇರ್ಬೇಕಂತ ಹೇಳ್ತಾರೆ ಜನ. ಯಾಕೆ ಹೇಳ್ತಾರೆ? ಇಲ್ಲಕಂದ್ರೆ ಅವರು ಜನನೇ ಹೇಳ್ತಿದ್ರು ನೀವು ಸರಿಯಲ್ಲ, ನೀವು ಹಿಂಗೆ ಮಾತಾಡಬಾರ್ದು. ಹೌದು, ಯಾಕಂದ್ರೆ ನೀವು ಸುಮಾರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ನೀವು ಮಾತಾಡ್ತಾ ಇದ್ದೀರಿ ಬಹಿರಂಗವಾಗಿ. ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಅವರು ಯಾವುದು ಕ್ರಮ ಕೈಗೊಂಡಿಲ್ಲ. ಅಂದರೆ ಹೈಕಮಾಂಡ್ ನಾಯಕರು ಕೂಡ ನಿಮ್ಮ ಬೆಂಬಲಕ್ಕಿದ್ದಾರಾ? ಹಂಗೇನಿಲ್ಲ ನೋಡ್ರಿ, ಹೈಕಮಾಂಡು ಒಂದು ಸೈಡ್ ಕೇಳೋದಿಲ್ಲ ಯಾವಾಗಲೂ, ಎರಡು ಕಡೆ ಕೇಳ್ತಾರೆ. ಒಂದು ಸೈಡ್ ಕೇಳ್ತಿದ್ರು ಯಾವಾಗ ಹೊರಗೆ ಹಾಕಿಬಿಡ್ತಿದ್ರು. ಹೈಕಮಾಂಡಿಗೆ ಅನಿಸಿಲ್ಲ ಯತ್ನಾಳ್ ಪಕ್ಷ ವಿರುದ್ಧ ಮಾತಾಡ್ತಾ ಅಂತ ಹೈಕಮಾಂಡಿಗೆ ಅನಿಸಿಲ್ಲ. ಒಬ್ಬ ವ್ಯಕ್ತಿ ವಿರುದ್ಧ ಮಾತಾಡಕತ್ತಾನ, ವ್ಯಕ್ತಿಯ ಸುಧಾರಣೆ ಮಾಡ್ಕೊಳ್ಳತ್ತು ಮಾತಾಡ್ತಾ ಇದ್ದಾನೆ. ಈಗ ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ ಒಬ್ಬ MLA ಅವ್ರು ಬಿಟ್ರೆ ಇನ್ಯಾರು ಕೂಡ ಹಾಲಿ MLAಗಳಿಲ್ಲ, ನಿಜನಾ? ಹೌದು, ನಮಗೂ ಅನ್ಸ್ತಾರದು. ಈಗ ಒಬ್ಬ MLA ಅದಕ್ಕೆ ಹೇಳಿದೆ 1 to 1 ಅಭಿಪ್ರಾಯ ತಗೋರತ್ ಹೇಳಿ ನಾ 1 to 1. ಎಷ್ಟು ನಂಬರ್ 64 ಅದಾರೋ 66 ಅದಾರ MLA, 1 to 1 ತಗೋರಿ. ಅದ್ರಾಗ ಎಷ್ಟು ಮಂದಿ ಇವತ್ತು ಪಕ್ಷ ಸರಿಯಾಗಿ ಆ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಎಷ್ಟು ಜನ ಹೇಳ್ತಾರೆ ನೋಡಿ? 99% ಹೇಳ್ತಾರೆ. 1 2 3 ಭಾಳ ಆದ್ರೆ ಒಂದು 4 MLAಗಳು ಭಾಳ ನಿಷ್ಠೆ ಅವ್ರಿಗೆ ತೋರಿಸ್ಬೋದು. ಉಳ್ಕಿದವ್ರು ಪಕ್ಷ ನಿಷ್ಠೆ ಅದಾರ. ರಾಜ್ಯಾಧ್ಯಕ್ಷ ಸ್ಥಾನ ಬಗ್ಗೆನೂ ಕೂಡ ಅಭಿಪ್ರಾಯ 1 to 1 ತಗೊಳ್ಳಿ ಅಂತ ಹೇಳ್ತೀರಾ? ಹೌದು, ರಾಜ್ಯಾಧ್ಯಕ್ಷ ಸ್ಥಾನ ತಗೋರಿ, ಪದಾಧಿಕಾರಿಗಳ ಬಗ್ಗೆ ತಗೋರಿ, ಅಲ್ಲಿ ಸತ್ಯ ಹೊರಬರ್ತದೆ. ನಿಮ್ಮ ಪ್ರಕಾರ ಮುಂದೆ ಯಾರು ರಾಜ್ಯಾಧ್ಯಕ್ಷರಾಗಬೇಕು ನಿಮ್ಮ ಪ್ರಕಾರ? ಇವನು ಯತ್ನಾಳ್ ಒಬ್ಬರೇನಾ, ಇನ್ಯಾರು ಬೇರೆ ಇಲ್ವಾ? ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತೈತೆ ಯಾರು ನಾವು. ಓಕೆ, ನಿನ್ನೆ ರಾಧಾಮೋಹನ್ ದಾಸ್ ಹೇಳಿದ್ರು ಪಕ್ಷದ ಹೈಕಮಾಂಡ್ ಸೂಕ್ತ ಕಾಲಕ್ಕೆ ತೀರ್ಮಾನ ಕೈಗೊಳ್ಳುತ್ತೆ, ಈಗ ಕಾರ್ಯಕರ್ತರ ಅಭಿಪ್ರಾಯದಂತೆ ನಾವು ರಾಜ್ಯಾಧ್ಯಕ್ಷ ಮಾಡಿದ್ದೀವಿ ಅಂತ. ಯಾರ ಅಭಿಪ್ರಾಯ ತೊಗೊಂಡ್ರೆ ಗೊತ್ತಿಲ್ಲರಪ್ಪ. ಈ ಲೋಕಸಭಾ ಚುನಾವಣೆಯಲ್ಲಿ ಇದೇ ವಿಜೇಂದ್ರ ನೇತೃತ್ವ ನಡೀತು, ಸಕ್ಸಸ್ ಆಯ್ತು ಅಂದ್ರೆ ಹೆಚ್ಚು ಸ್ಥಾನ ಬಂತು. ಎಲ್ಲಿ ಸಕ್ಸಸ್ ಆಗೈತ್ರಿ ಹೇಳ್ರಿ ನೋಡೋಣ. ಸಕ್ಸಸ್ ಯಾವಾಗ ಹೇಳ್ತಾರೆ? ಹಿಂದಿನ ಚುನಾವಣೆಯಲ್ಲಿ ಇದ್ದಷ್ಟು ಸೀಟು ಉಳಿಸೋದ್ರೆ ಸಮಾಧಾನ. ಹಿಂದಿನ ಚುನಾವಣೆಗಿಂತ ಸೀಟ್ ಹೆಚ್ಚಾದರೆ ಯಶಸ್ವಿ ರಾಜ್ಯಾಧ್ಯಕ್ಷ. ಹಿಂದಿನ ಚುನಾವಣೆಯಲ್ಲಿ ಬಹಳಷ್ಟು ಸೀಟ್ಗಳನ್ನ ಕಳ್ಕೊಂಡ ಮೇಲೆ ಅದು ಅಸಮಾಧಾನ. ಸೊ ಹಂಗಾರೆ ಈಗ ಅಸಮಾಧಾನ ಇದೆ. ನಾ ಕೇಳ್ಬೇಕು, ರಾಜ್ಯದ ಜನನೇ ಹೇಳ್ತಾರೆ. ನೀ 25+1 ಇತ್ತಾ BJP, ಈಗ ಎಟ್ಟಿದೆ ರೀ. ಅದು JDS ಜೊತೆ ಅಲಯನ್ಸ್ ಆಗಿರೋದ್ರಿಂದ. JDS ಶಕ್ತಿ ಇದ್ರೂ ಈ ಹಣೆ ಬರಾಯಿತು. ಹೋದ ಸಲ JDS ಇಲ್ಲಾರ್ದೇ ನಾವು ಎಷ್ಟು ಗೆದ್ದೀವಿ. ಕಾಂಗ್ರೆಸ್ ಜೋಡ JDS ಇತ್ತು, ಈ ಸಲ BJP ಜೋಡ JDS ಇದ್ದು ಸೋಲು ಯಾಕಾಯಿತು? ಯಾರು ವೈಫಲ್ಯ ಕಾರಣ? ಇವತ್ತು ಕೇಂದ್ರ ಸರ್ಕಾರ ಬಹುಮತಕ್ಕೆ ಸೀಟ್ಗಳು ಕಡಿಮೆ ಆದಲ್ಲ, ಸುಮಾರು 60-65 ಸೀಟು. ಯಾರು ಕಾರಣ? ಇವತ್ತು ವಕಫ್ ಕಾನೂನನ್ನು ಸರಳವಾಗಿ ನಾವು ಕಾನೂನನ್ನು ತರ್ಲಾಕ್ ಆಗ್ತಾ ಇಲ್ಲಲ್ಲ, ಯಾರು ಕಾರಣ?